ಇದು ದೈವ ನಿರ್ಮಿತವಾಗಿ ಬಂದಿರೋದು ಮಗ, ಯಾರು ಮಾಡಿರೋದಲ್ಲ. ನಾವು ಜೋಗಿ ಪರಂಪರೆ 5-6 ತಲೆಮಾರಿಂದ ಈ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ. ನಾವೀಗ 150 ಅಡಿ ಹೋಗಿ ಬಂದ್ವಿ. ಭಕ್ತರು ತಾಯಿ ಕರೆದವ್ರು ಬರ್ತಾರೆ, ಎಲ್ಲರೂ ಬರಲ್ಲ. ಸಮ್ಮರ್ ಹಾಲಿಡೇಸ್ ಸಂಡೇ ಎಲ್ಲ ಇಲ್ಲಿ ಜನ ಆಗ್ತಾರೆ. ಕಮಲಶಿಲೆ ಆದಿ ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಕೆಳಗಡೆ ಲಕ್ಷ್ಮೀ ಸರಸ್ವತಿ ಕಾಳಿ, ಜಮ್ಮು ಕಟ್ರಾ ತರ ವೈಷ್ಣವಿ ತರ ಭೂಮಿಯಿಂದ ಬಂದವಳು, ಕೆಳಗಡೆ ಸರ್ಪ ತೀರ್ಥ, ಸ್ವಯಂ ತೀರ್ಥ ಹೋಗಿ ಕಮಲಶಿಲೆ ಅಮ್ಮನ ಪಾದ ತೊಳಿತದೆ. ವರ್ಷಕ್ಕೊಂದ್ಸಲ ನೆರೆ ಬರುತ್ತೆ. ಇವತ್ತು ಆ ಸತ್ಯ ನಡ್ಕೊಂಡ್ ಬಂದಿದೆ. 100 ಮರ ಇದೆಮ್ಮ, ಬೇರೆ ಬಂದಿಲ್ಲ, ಎಲ್ಲ ಗಾಡ್ ಗಿಫ್ಟ್ ಆಗಿ ಬಂದಿರೋದು. ದೈವ ನಿರ್ಮಿತ ಗುಹೆ, ಮನುಷ್ಯ ಮಾಡಿರೋದಲ್ಲ. ನಾವು ನಾಥ ಪರಂಪರೆ 5-6 ತಲೆಮಾರಿಂದ ಈ ನಮಗೆ ತಾಯಿ ಸೇವೆ. ಬಂದ ಭಕ್ತರು ಏನು ಕಾಣಿಕ ರೂಪದಲ್ಲಿ ಸಹಾಯ ಮಾಡ್ತಾರೆ, ಅದರಲ್ಲಿ ನಮ್ಮ ಜೀವನ ಅನ್ನೋದನ್ನೇ ಇಲ್ಲಿ ಇರ್ತೀವಿ. ಜುಲೈಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಒಳಗಡೆ ಬಾವಲಿ, ಒಂದು 2,000 ಬಾವಲಿ ಇದೆ, ಏನೂ ಮಾಡಲ್ಲ. 6 ಗಂಟೆ ಹೊರಗಡೆ ಬರ್ತಾರೆ. ಅವರಿಗೊಂದು ಸೆನ್ಸಾರ್ ಇದೆ ದೇವರಿಗೆ, ಅದೇ ಕೊಟ್ಟಿದೆ. ಅದ್ರ ಟೈಮಿಂಗ್ಸ್ ಆಗಿದ್ದು ಗೊತ್ತಾಗುತ್ತೆ. ಮತ್ತು ಮಳೆಗಾಲದಲ್ಲಿ ಜುಲೈ ಆಗಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಬರ್ಬೋದು, ನೀವು ಅಡ್ಡೆ ಆಗ್ತೀರಾ. ಮತ್ತು ದಟ್ಟ ಕಾಡಲ್ಲಿ ಪ್ರಾಣಿಗಳು ತುಂಬ ಇದೆ, ಆದರೆ ಇವತ್ತಿನವರಿಗೆ ಯಾರಿಗೂ ಉಪದ್ರ ಮಾಡಿಲ್ಲ. ಯಾಕಂದರೆ ಅದು ದೇವರ ಸೃಷ್ಟಿಯಿಂದ ಪ್ರಾಣಿಗಳಾಗಿರೋದು, ನಾವು ಮಾಡಿರೋದಲ್ಲ. ಮತ್ತು ಇಲ್ಲೊಂದು ಹುಲಿ ಕಟ್ಟೆ ಅಂತ ಕಾಣಿಸ್ತಾ ಇದೆ. ಅಗ್ನಿ ಯಾವತ್ತೂ ಉರಿತಾ ಇರಬೇಕು. ಇವತ್ತು ನೀವೇದಲ್ಲ, ಅನಾದಿಯಿಂದ ಬಂದಿರೋದು ನಮ್ಮ ಪರಂಪರೆ. ನಾವು ಯೋಗಿ ಫಾಲೋವರ್ಸ್, ಜೋಗಿಗಳಂತ. ಈ ಕಮಲಶಿಲೆಗೆ ಒಂದೇ ಕುಟುಂಬ ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಯಾವಾಗಲೂ ಬನ್ನಿ. ಬೆಂಗಳೂರಿಂದ 480 ಕಿಲೋಮೀಟರ್, ಶಿವಮೊಗ್ಗದ ಮೇಲೆ ಬರ್ಬೋದು. ಉಡುಪಿಯಿಂದ 60 ಕಿಲೋಮೀಟರು, ಕುಂದಾಪುರದಿಂದ 30 ಕಿಲೋಮೀಟ್ರು. ಡಿಸ್ಕ್ರಿಪ್ಷನಲ್ಲಿ ನಂಬರೆಲ್ಲ ಇದೆ, ತಗೊಂಡೋಗಿ. ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ. ಯಾವತ್ತೂ ಬನ್ನಿ, ಇಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಧನ್ಯವಾದ.